ಆ ಹಯಗ್ರೀವ ದೇವರು ಉಸಿರಾಡ್ತಾರಲ್ವ, ಅಲ್ಲಿ ಆ ವೇದಗಳೆಲ್ಲ ಕೇಳುತ್ತಂತೆ. ಸಪ್ತ ಋಷಿಗಳನ್ನು ಕೂಡಿಸ್ಕೊಂಡು ತಿರುಗ್ತಾ ಆ ಮತ್ಸ್ಯ ಪುರಾಣವನ್ನು ಬೋಧನೆ ಮಾಡ್ತಾನೆ. ಆನೆಗೆ ಭೂಮಿ ಮೇಲೆ ಶಕ್ತಿ ಜಾಸ್ತಿ ಅಂತೆ, ಮೊಸಳೆಗೆ ನೀರಿನಲ್ಲಿ ಶಕ್ತಿ ಜಾಸ್ತಿ ಅಂತೆ. ನಮಗೆ ತುಂಬ ಇಂಪಾರ್ಟೆಂಟ್ ಕೆಲಸ ಇದ್ದರೆ ಆಟೋ ಡ್ರೈವರ್ ಓಡಿಸ್ತಾ ಇರೋದು ಸ್ಲೋ ಅನಿಸುತ್ತೆ. ರಸಾತಳ ಲೋಕದಲ್ಲಿ ಬಲಿಚಕ್ರವರ್ತಿ ಮನೆ ಗೇಟನ್ನು ಕಾಯ್ತಾ ಇದ್ದಾನೆ ವಾಮನ ದೇವರು, ಬಾಗ್ಲಲ್ಲಿದ್ದಾನೆ. ರಾಜರು ಅಂದರೆ ದೇವರು ಅನ್ನೋ ಭಾವನೆ ಇದೆ ಜನಗಳಿಗೆ, ಆ ಮನಸ್ಸಲ್ಲಿ ಅದಷ್ಟು ಸುಲಭ ಹೋಗಿಲ್ಲ ಇನ್ನೂ ಕೂಡ. ರಾಜ ಇಲ್ಲದೆ ಹೋದರೆ ಶತ್ರುಗಳು ಬಂದ್ಬಿಡ್ತಾರೆ. ಮತ್ತು ಯಾರಾದ್ರು ರಾಜ ಮಾಡಬೇಕು ಅಂದಾಗ ಆ ಮೃತನಾದ ವೇನನ ದೇಹವನ್ನು ಮಥನ ಮಾಡಿದಾಗ ಹುಟ್ಟತಕ್ಕಂಥವ್ರು ಪೃಥು ಚಕ್ರವರ್ತಿಗಳು. ಲಕ್ಷ್ಮೀ ಮತ್ತು ನಾರಾಯಣನ ಸನ್ನಿಧಾನ ಇಬ್ಬರು ಅಲ್ಲಿ ಬರುತ್ತೆ. ಪೃಥುರ್ನಾಮ ಮಹಾರಾಜ ತತ್ರ ವಿಷ್ಣು ಸ್ವಯಂ ಪ್ರಭು ಪೃಥುನಾಮ ಚತುರ್ಬಾಹು ಪ್ರವಿಷ್ಟಸ್ತೇನ ಚಾರ್ಚಿತಃ. ಆ ಪೃಥು ಚಕ್ರವರ್ತಿಗಳು ಹುಟ್ಟಿದ್ರು. ಅವರಲ್ಲಿ ವಿಶೇಷ ಭಗವಂತನ ಸನ್ನಿಧಾನ, ವಿಭೂತಿ ರೂಪ ಅಂತ ಕರೆಯುವ. ವಿಭೂತಿ ರೂಪ ಅಂದರೆ ಭಗವಂತನ ವಿಶೇಷ ಸನ್ನಿಧಾನ ಇರುತ್ತಲ್ಲಿ, ಅಂಥ ಅದ್ಭುತ ಕೆಲಸ ಮಾಡ್ತಾರೆ. ಆ ಒಂದು ಅವತಾರ ಇದು 9ನೇ ಅವತಾರ. 10ನೇ ಅವತಾರ ವೃಷಭಾವತಾರ ಅಂಥೇಳಿ. ನಾಭಿರಾದ ಪತ್ನಿ ಮೇರು ಸುದೇವಿ ಅಂತ ಅಲ್ಲಿ ಅವತಾರವನ್ನು ಮಾಡಿ ವಿಶೇಷವಾಗಿ ವಿರಕ್ತರಾಗಿ ಹೇಗಿರಬೇಕು ಅಂತಕ್ಕಂಥದ್ದು, ಭೋಗವನ್ನು ಬಿಟ್ಟು ಸದಾ ಭಗವಂತನ ಧ್ಯಾನ ಮಾಡುವ ಕ್ರಮವನ್ನು ವೃಷಭ ರೂಪಿಯ ಭಗವಂತ ತೋರಿಸ್ಕೊಟ್ಟ. 11ನೇ ಅವತಾರ ಹಯಗ್ರೀವಾವತಾರ. ಬ್ರಹ್ಮದೇವರು ಯಜ್ಞವನ್ನು ಮಾಡಿದಾಗ ಭಗವಂತ ಹಯಗ್ರೀವ ರೂಪಿಯಾಗಿ ಅವತಾರವನ್ನು, ಹಯಗ್ರೀವ ಅಂದರೆ ಕುದುರೆಯಂತೆ ಮುಖ, ದೇಹ ಎಲ್ಲ ಮನುಷ್ಯರಂತೆ ಅವತಾರ ಮಾಡಿ ಇವತ್ತು ಬದರಿಯ ಹತ್ತಿರದಲ್ಲಿ ವಸುಧಾರ ಅಂತ ಕರಿತೀವಿ. ಬದರಿಯಿಂದ ಸ್ವಲ್ಪ ಮೇಲೆ ಹೋದರೆ ಮಾನ ಅಂತ ಬರುತ್ತೆ. ಮಾನ ಇನ್ನು ಸ್ವಲ್ಪ ಮೇಲಕ್ಕೆ ಹೋದರೆ ಅಲ್ಲಿ ವಸುಧಾರ ಅಂತಿದೆ. ಆ ಸ್ಥಳದಲ್ಲಿ ಹಯಗ್ರೀವ ದೇವರು ಅವತಾರ ಮಾಡಿದಂಥ ಜಾಗ ಅಂತ ಕರಿತೀವಿ. ಇಂಡಿಯಾಸ್ ಲಾಸ್ಟ್ ವಿಲೇಜ್ ಅಂತಾರೆ ಅಲ್ಲಿ. ಒಟ್ಟಿನಲ್ಲಿ ವಸುಧಾರ. ಆ ಹಯಗ್ರೀವ ದೇವರು ಉಸಿರಾಡ್ತಾರಲ್ವ, ಅಲ್ಲಿ ಆ ವೇದಗಳೆಲ್ಲ ಕೇಳುತ್ತಂತೆ. ಅಂಥ ಜ್ಞಾನದ ಪ್ರಚಂಡ ಒಂದು ಶಕ್ತಿಯನ್ನು ಕೊಟ್ಟಂಥದ್ದು ಹಯಗ್ರೀವ ರೂಪ. 12ನೇ ರೂಪ ಮತ್ಸ್ಯಾವತಾರ ಅಂಥೇಳಿ. ಆ ಒಂದು ಮನ್ವಂತರದ ಪ್ರಳಯ ಕಾಲದಲ್ಲಿ, ಈಗಿನ 7ನೇ ಮನ್ವಂತರ, ಇವತ್ತು ವಯೋಸದ ಮನ್ವಂತರ, ಇದರ ಹಿಂದಿನ ಮನ್ವಂತರದ ಕೊನೆಯಲ್ಲಿ ದೈನಂದಿನ ಪ್ರಳಯ ಅಂತ 3 ಲೋಕ ಮಾತ್ರ ಮುಳುಗತ್ತೆ. ಆಗ ಆ ರಾಜನಿಗೆ ಹೇಳಿ ಕೊನೆಯ ದಿವಸದಲ್ಲಿ ಒಂದು ಭೂಮಿ ಇರುವ ಒಂದು ದೋಣಿ ಬರುತ್ತೆ. ವಾಸುಕಿ ಸರ್ಪವಾಗಿ ಬರ್ತಾರೆ. ಭಗವಂತ ಮತ್ಸ್ಯರೂಪಿ ಭಗವಂತ ಬರ್ತಾನೆ. ಅವನಿಗೆ ಒಂದು ಕೋಡಿರುತ್ತೆ, ಅದಕ್ಕೆ ಹಗ್ಗವನ್ನು ಕಟ್ಟಿ ಮುಂದಿನ ವಯೋಸದ ಮನ್ವಂತರ ಆರಂಭ ಆಗುವವರೆಗೂ ಸಪ್ತ ಋಷಿಗಳನ್ನು ಕೂಡಿಸ್ಕೊಂಡು ತಿರುಗ್ತಾ ಆ ಮತ್ಸ್ಯ ಪುರಾಣವನ್ನು ಬೋಧನೆ ಮಾಡ್ತಾನೆ. ಮುಂದಿನ ಮನ್ವಂತರಕ್ಕೆ ಬೇಕಾದಂಥ ಬೀಜಗಳನ್ನು ಎಲ್ಲ ಇಟ್ಕೊಂಡು ಹೀಗೆ ಮಾಡ್ತಾನೆ. ಇನ್ನು ಒಬ್ಬ ಹಯಗ್ರೀವ ಅನ್ನೋ ದೈತ್ಯ ಬಂದಿದ್ದಂತೆ, ಅವನು ವೇದ ಅಪಹಾರ ಮಾಡ್ತಾನೆ, ಅವನನ್ನು ಸಂಹಾರ ಮಾಡ್ತಾನೆ ಮತ್ಸ್ಯರೂಪಿಯ ಭಗವಂತ. ಇಂಥ ಭಗವಂತ ಪ್ರಳಯ ಸಮುದ್ರದಲ್ಲಿ ಇದ್ದು ವೇದ ಸಮುದ್ರವನ್ನು ಕೊಟ್ಟಂಥ ಭಗವಂತ, ಭೌತಿಕ ಆಧ್ಯಾತ್ಮಿಕ ಸಂಪತ್ತನ್ನು ಕೊಟ್ಟಂಥ ರೂಪ ಮತ್ಸ್ಯ ರೂಪ. ಇನ್ನು ಕೂರ್ಮಾವತಾರ, ದಶಾವತಾರಗಳಲ್ಲಿ ಮತ್ಸ್ಯ, ಕೂರ್ಮ 2ನೇದು. ದೇವತೆಗಳು ಕ್ಷೀರ ಸಮುದ್ರವನ್ನು ಮಥನೆ ಮಾಡ್ತಿದ್ದಾಗ ಅದು ಮುಳುಗೋಯ್ತು ಮಂದರ ಪರ್ವತ. ಆಗ ಮೇಲೆ ಎತ್ತಿ ಅದನ್ನು ಉಳಿಸಿದಂಥ ಭಗವಂತ ಕೂರ್ಮಾವತಾರ ರೂಪಿಯ ಭಗವಂತ. ದೇವರ ಪೂಜೆಯಲ್ಲಿ ಒಂದು ಚಿಂತನೆ ಇದೆ, ಪೀಠ ಪೂಜೆ ಅಂತ ಬರುತ್ತೆ. ಎಲ್ಲದಕ್ಕೂ ಆಧಾರವಾಗಿ ಭಗವಂತ ಕೂರ್ಮ ರೂಪಿಯ ಭಗವಂತ ಇರ್ತಾನೆ, ವಿಷ್ಣು ಕೂರ್ಮ ಅಂತ. ಅದರ ಮೇಲೆ ವಾಯುದೇವರು ಇನ್ನೊಂದು ಕೂರ್ಮದಿಂದ ಇದ್ದಾರೆ. ಅದರ ಮೇಲೆ ಶೇಷದೇವರ 1000 ಹೆಡೆಗಳ ಮಧ್ಯದಲ್ಲಿ ಒಂದು ಸಾಸವೆ ಕಾಳಂತ ಇದೆಯಂತೆ ಭೂಮಂಡಲ. ಇದೆಲ್ಲ ಚಿಂತನೆ ಇದೆ. 11ನೇ ಅವತಾರ ನರಸಿಂಹಾವತಾರ. ಕಶ್ಯಪ ಮತ್ತು ದಿತಿಗಳ ಮಕ್ಕಳಾದಂಥವರು ಹಿರಣ್ಯಕಶಿಪು. ಭಕ್ತನಾದ ಪ್ರಹ್ಲಾದನಿಗೋಸ್ಕರವಾಗಿ ಆ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ ನರಸಿಂಹದೇವರು 7ಮ ಸ್ಕಂದದಲ್ಲಿ ವರ್ಣನೆ ಮಾಡ್ತಾರೆ. 15ನೇದು ಗಜೇಂದ್ರ ಮೋಕ್ಷ ಮಾಡ್ತಕ್ಕಂಥ ಭಗವಂತ. ಅಗಸ್ತ್ಯರ ಶಾಪದಿಂದ ಇಂದ್ರದ್ಯುಮ್ನ ರಾಜ ತ್ರಿಕೂಟ ಪರ್ವತದಲ್ಲಿ ಆನೆಯಾಗಿ ಹುಟ್ಟಿದ್ದ. ಅವನೇ ಹಾ ಅಂತಕ್ಕಂಥ ಗಂಧರ್ವ. ಆ ಇಬ್ಬರು ಇವರಿಗೆಲ್ಲ ಋಷಿಗಳಿಗೆ ತೊಂದರೆ ಕೊಟ್ಟಿದ್ರೆ ಆನೆ ಮೊಸಳಾಗಿ ಹುಟ್ಟಿದ್ರು. ಆ ಮೊಸಳೆ ಬಂದು ಕಾಲು ಹಿಡ್ಕೊಳ್ತು. 1000 ವರ್ಷ ಆನೆ ಮೊಸಳೆ ಒಂದಕ್ಕೊಂದು ಎಳೆದಾಡ್ತಿದ್ರು. ಆದರೆ ಆನೆಗೆ ಬಿಡಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ.
ಆನೆಗೆ ಭೂಮಿ ಮೇಲೆ ಶಕ್ತಿ ಜಾಸ್ತಿ ಅಂತೆ, ಮೊಸಳೆಗೆ ನೀರಿನಲ್ಲಿ ಶಕ್ತಿ ಜಾಸ್ತಿ ಅಂತೆ. ಈ ಹಮಾರ ಕುತ್ತ ಹಮಾರ ಗಲ್ಲಿ ಕಷ್ಟೇ. ನಮ್ಮ ರೋಡ್ ನಾಯಿ ನಮಗೆ ಬೇರೆ ರೋಡಲ್ಲಿ ಹೋದರೆ ಭಯಂಕರ ಅಟ್ಟಿಸ್ಕೊಂಬರ್ತೀವಿ. ಹಾಗೆ ಅಷ್ಟು ಆನೆಗೆ ಒಂದು ಮೊಸಳೆಯನ್ನು ಬಿಡಿಸ್ಕೊಳ್ಳೋಕ್ಕಾಗ್ತಿಲ್ಲ. ಬಹಳಷ್ಟು ಪ್ರಯತ್ನ ಪಟ್ಟ ಮೇಲೆ ಜ್ಞಾನೋದಯ ಆಯಿತು, ಇದು ನನ್ನ ಕೈಲಿ ಆಗೋ ಕೆಲಸ ಅಲ್ಲ. ಆವಾಗ ಸಂಕಟ ಕಾಲೇ ವೆಂಕಟರಮಣ ಅಂತ. ನಾವು ಏನಾದರೂ ಪ್ರಾಬ್ಲಮ್ ಆದರೆ ಹೋಮಿಯೋಪತಿ, ಅಲೋಪತಿ, ಆಯುರ್ವೇದಿಕ್ಕು, ನಾಟಿ ವೈದ್ಯ ಎಲ್ಲ ಹೋಗಿ ಲಾಸ್ಟಿಗೆ ಹೇಳ್ತಾರೆ, ಇಲ್ಲ ನೀವು ಒಂದು ಸರ್ತಿ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ರಾಯರಿಗೊಂದು ನಮಸ್ಕಾರ ಹಾಕ್ಕೊಂಬನ್ನಿ, ಸಾಲ್ವ್ ಆಗುತ್ತೆ. ಹಾಗೆ ನಾವು ಸಾವಿರಾರು ರೂಪಾಯಿ ಎಲ್ಲ ಡಾಕ್ಟರ್ಸ್ಗೂ ಖರ್ಚು ಮಾಡಿ ಕೊನೆಗೆ ನಿಮ್ಯಾನ್ಸ್ಗೆ ಹೋಗಿ ಅಂತಾರೆ, ಅಲ್ಲಿ ಬೇರೆ ಅಲ್ಲೂ ತೋರಿಸ್ತೀವಿ, ಅಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ. ಏನಿಲ್ಲ, ಕೊನೆಗೆ ಅಪ್ಪ ಶ್ರೀನಿವಾಸ ನೀನೇ ಕಾಪಾಡಬೇಕು, ವೆಂಕಟರಮಣ ಅಂತಾನೋ ರಾಯರೋ ಮನೆ ದೇವ್ರಿಗೆ ಹೋಗ್ತೀವಿ. ಹಾಗೆ ಗಜೇಂದ್ರ ಎಲ್ಲ ಮಾಡಿ ಲಾಸ್ಟು ಆಪ್ಷನ್ನು ಅಲ್ಲೊಂದು ಕಮಲ ಇತ್ತಂತೆ ಸರೋವರದಲ್ಲಿ, ಅದನ್ನು ಕಿತ್ಕೊಂಡು 90% ಮುಳುಗೋಗ್ಬಿಟ್ಟಿದೆ ಅದು. ಆ ಕಮಲ ತಗೊಂಡು ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ, ಅಪ್ಪ ಕಾಪಾಡು, ನೀನೇ ಕಾಪಾಡಬೇಕು. ತಕ್ಷಣ ದೇವರು ಬಂದ ಗರುಡನ ಮೇಲೆ ಬಂದಂತೆ. ಅವ್ನು ಗರುಡಂಗೆ ಹೇಳ್ತಾನಂತೆ, ನೀನು ಯಾಕೋ ಸ್ವಲ್ಪ ಸ್ಲೋ ಅನಿಸ್ತಾ ಇದೆ ಅಂತ. ನಮಗೆ ತುಂಬ ಇಂಪಾರ್ಟೆಂಟ್ ಕೆಲಸ ಇದ್ದರೆ ಆಟೋ ಡ್ರೈವರ್ ಓಡಿಸ್ತಾ ಇರೋದು ಸ್ಲೋ ಅನಿಸುತ್ತೆ, ಸ್ವಲ್ಪ ಬೇಗ ಹೋಗಿ ಫ್ಲೈಟ್ ಹೋಗ್ಬಿಡುತ್ತೆ ಅಂತ. ಏನೂ ಕೆಲಸ ಇದೆ ಹೋದರೆ ತುಂಬ ಫಾಸ್ಟಾಗಿ ಹೋಗ್ತಿದ್ದಾರೆ ಅನಿಸುತ್ತೆ ಆಟೋದು. ಹಾಗೆ ಗರುಡನ ಸ್ಪೀಡ್ ಕಡಿಮೆ ಅನಿಸುತ್ತೆ ದೇವ್ರಿಗೆ. ಗರುಡ ನೀನು ತುಂಬ ನಿಧಾನಕ್ಕೆ ಬರ್ತೀನಿ, ದೇವರ ಹಾರು ಜಂಪ್ ಮಾಡಿಬಿಟ್ಟಂತೆ, ಯಾಕಂದರೆ ಆನೆ ಮುಳುಗೋಗ್ಬಿಡುತ್ತೆ ಅಂತ. ಇಷ್ಟು ಕರುಣಾಕರ ಭಕ್ತವತ್ಸಲ ಅಂತ ಹೆಸರು. ಇಂಥ ಭಗವಂತ ಹೀಗೆ ಭಕ್ತರ ರಕ್ಷಣೆ ಮಾಡ್ತಾನೆ ಅಂತ ಹೇಳಿದರು. ಆ ಆನೆಯನ್ನು ಕೊಲ್ಲಿಲ್ಲ, ಕೊಂದಿದ್ದು ಯಾರನ್ನ? ಮೊಸಳೆನ. ಚಕ್ರ ಬಿಟ್ಟು ಮೊಸಳೆಯನ್ನು ಕೊಂದ. ಮೊಸಳೆಗೂ ಸದ್ಗತಿಯಾಗೋಯ್ತು. ವಿಷ್ಣು ಭಕ್ತನಾದ ಆನೆಯ ಪಾದವನ್ನು ಗಟ್ಟಿಗೆ ಹಿಡ್ಕೊಂಡಿತ್ತಲ್ವ, ಅದರಿಂದ ಮೊಸಳೆಗೂ ಸದ್ಗತಿ ಆಯಿತು, ಆನೆಗೂ ಸದ್ಗತಿ ಆಯಿತು. ಅವರು ಹಾ ಹೂ ಅಂತ ಗಂಧರ್ವರು ಒಳ್ಳೆಯ ದಿವ್ಯ ರೂಪ ತಗೊಂಡು ದೇವರಿಗೆ ನಮಸ್ಕಾರ ಮಾಡಿ ಸ್ತೋತ್ರ ಮಾಡಿ ಸ್ವರ್ಗ ಕೊಟ್ಟೋರು. ಹಾಗಾಗಿ ನಾವು ವಿಷ್ಣು ಭಕ್ತರ ಕಾಲನ್ನು ಗಟ್ಟಿಗೆ ಹಿಡ್ಕೋಬೇಕು, ಹಿಂಸೆ ಮಾಡಬಾರ್ದು. ವಿಷ್ಣು ಭಕ್ತರ ಕಾಲನ್ನು ಗಟ್ಟಿಗೆ ಹಿಡ್ಕೊಂಡ್ರೆ ಅವ್ರು ಹೋಗ್ಬೇಕಾದ್ರೆ ನಮ್ಮನ್ನು ಜೊತೆ ಕರ್ಕೊಂಡು ಹೋಗ್ತಾರೆ. ಇದನ್ನು ಹೇಳ್ತಾ ಇದ್ದಾರೆ. 16ನೇದು ವಾಮನಾವತಾರ ಅಂತ ಹೇಳಿ. ಆ ಬಲಿಚಕ್ರವರ್ತಿ ಹೀಗೆ ನಾನು ಇಂದ್ರ ಆಗಬೇಕು ಅಂತ ಪ್ರಯತ್ನಪಟ್ಟರು. ಬಹಳ ವಿಷ್ಣು ಭಕ್ತರೇ ಬಲಿಚಕ್ರವರ್ತಿಗಳು. ಯಾಕೆಂದರೆ ಇವತ್ತು ರಸಾತಳ ಲೋಕದಲ್ಲಿ ಬಲಿಚಕ್ರವರ್ತಿ ಮನೆ ಗೇಟನ್ನು ಕಾಯ್ತಾ ಇದ್ದಾನೆ ವಾಮನ ದೇವರು, ಬಾಗಿಲಲ್ಲಿದ್ದಾನೆ. ಆದರೆ ಅವ್ರು ಏನೋ ಒಂದು ತಪ್ಪು ಕೆಲಸ ಮಾಡಿದ್ದು ಅಂದರೆ, ಈವಾಗಲೇ ನಾನು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ. ಮೋದಿಗೆ ಇನ್ನೂ 2 ವರ್ಷ 3 ವರ್ಷ ಟೈಮ್ ಇದೆ, ನಾನು ಇವಾಗಲೇ ಪ್ರೈಮ್ ಮಿನಿಸ್ಟರ್ ಸೀಟಲ್ಲಿ ಕೂತ್ಕೋಬೇಕು, ಮೋದಿಯನ್ನು ಇಳಿಸ್ಬಿಟ್ಟು ಅಂತ ನಾವು ಆಪೋಸಿಷನ್ ಮಾಡಿದ್ರೆ ಅದು ತಪ್ಪು. ಆಗಲಿ, ಅವ್ರ ಟರ್ಮ್ ಮುಗಿಲಿ, ಆಮೇಲೆ ಎಲೆಕ್ಷನಲ್ಲಿ ಗೆಲ್ಲಿ ಅಂತ. ಅದಕ್ಕೋಸ್ಕರ ದೇವರು ವಾಮನನಾಗಿ ಬಂದು ತ್ರಿವಿಕ್ರಮನಾಗಿ ಬೆಳೆದು ಬಲಿಚಕ್ರವರ್ತಿಯನ್ನು ತುಳಿದು ರಸಾತಳ ಲೋಕಕ್ಕೆ ಕಳಿಸಿ ತಾನೇ ಒಂದು ರೂಪದಿಂದ ಇದ್ದಾರೆ. ಅಪ್ಪ ನೋಡು, ನೀನು ನನ್ನ ಭಕ್ತ, ನೀನು ಹಾಳಾಗೋದಿಲ್ಲ, ಸ್ವರ್ಗಲೋಕವನ್ನು ಮೀರಿದ ವೈಭೋಗವನ್ನು ನೀನು ಕೊಡ್ತೀನಿ, ಅಲ್ಲೇ ಎಂಜಾಯ್ ಮಾಡ್ತಾ ಇರು ನೀನು. ಆದರೆ ಮುಂದಿನ ಮನ್ವಂತರ ಬಂದಾಗ ನೀನು ಇಂದ್ರ ಆಗ್ತೀಯ ಅಂತ ಹೇಳಿ ಇಂದ್ರದೇವರಿಗೆ ಆ ಪದವಿಯನ್ನು ಕೊಟ್ಟಂಥ ಒಂದು ರೂಪ ವಾಮನಾವತಾರ. 17ನೇದು ಐತರೇಯ ರೂಪ ಅಂತ ಹೆಸರು. ಇತರಾದೇವಿಯ ಮಗನಾಗಿ ಅವತಾರ ಮಾಡಿದ, ಅವನಿಗೆ ಮಹಿದಾಸ ಅಂತಲೂ ಕರೀತಾರೆ, ಐತರೇಯ ಅಂತ ಹೆಸರು. ವಿಶೇಷ ಕರ್ಮಯೋಗವನ್ನು ಹೇಳ್ಕೊಟ್ಟಿದ್ದಾನೆ. ಲಕ್ಷ್ಮೀ ಬ್ರಹ್ಮ ನಾರದಾದಿಗಳನ್ನ ಕೂಡಿಸ್ಕೊಂಡು ಕರ್ಮಯೋಗ ಅಂದರೆ ಏನು, ಜ್ಞಾನಯೋಗ ಏನು ಅಂತ ಉಪದೇಶ ಮಾಡತಕ್ಕಂಥ ಭಗವಂತನ ಜ್ಞಾನ ಭಕ್ತರಿಗೆ ಮಾತ್ರ ಸಿಗತ್ತಂತೆ, ಬೇರೆಯವ್ರಿಗೆ ಸಿಕ್ಕಲ್ಲ. ಬೇರೆಯವರು ಅದನ್ನು ಓದಿದ್ರೂ ಅವ್ರಿಗೆ ಜ್ಞಾನ ಬರ್ತಂತೆ ಮಾಡ್ತಾನೆ ದೇವರು. ಭಕ್ತಿಯಿಂದ ಓದಬೇಕು, ಭಕ್ತಿಯಿಂದ ಓದಿದ್ರೆ ಮಾತ್ರ ಜ್ಞಾನವನ್ನು ಕೊಡ್ತಾನೆ ಅಂತ ಹೇಳಿದ್ರು. ನಾರದರಿಗೆ ವಿಶೇಷವಾಗಿ ಐತರೇಯ ಉಪನಿಷತ್ತನ್ನು ಪಾಲನೆ ಮಾಡಿದ ಭಗವಂತ. 18ನೇದು ರಾಜರಾಜೇಶ್ವರ ಅವತಾರ ಅಂತ. ನಮ್ಮಲ್ಲಿ ಪಟ್ಟಾಭಿಷೇಕ ಅಂತ ಕೇಳ್ತೀವಿ, 2 ಇದೆ. ಒಂದು ಸನ್ಯಾಸಿಗಳಿಗೆ ಪಟ್ಟಾಭಿಷೇಕ ಅಂತ ಮಾಡ್ತಾರೆ. ಅವರಲ್ಲಿ ವಿಶೇಷವಾಗಿ ಭಗವಂತನ ಸನ್ನಿಧಾನ, ಅವರ ತಲೆಯ ಮೇಲೆ ಒಂದು ಪ್ರತಿಮೆಯನ್ನು ಸಾಲಿಗ್ರಾಮವನ್ನು ಬಿಟ್ಟು ಶಂಕರಿಂದ ಅಭಿಷೇಕ ಮಾಡಿದಾಗ ಆವತ್ತಿಂದ ಅವರು ಪಟ್ಟಾಭಿಷೇಕ ಸ್ವಾಮೀಜಿಗಳು ವಿಶೇಷ ಗೌರವ. ಹಾಗೆ ಕ್ಷತ್ರಿಯರಲ್ಲಿ ರಾಜರಿಗೆ, ಆ ಧರ್ಮರಾಜ ಆಗಬಹುದು, ಯಾರು ರಾಜರ ಸ್ಥಿತಿಯಿಂದ ಕೂತ್ಕೋತಾರೆ ಅಲ್ಲಿವರೆಗೂ ಅವರು ಬರೀ ರಾಜಕುಮಾರರು. ಸೀಟಲ್ಲಿ ಕೂಡಿಸಿ ಅವರಿಗೆ ಋಷಿ ಮುನಿಗಳು ಆಶೀರ್ವಾದ ಮಾಡಿ ತಲೆ ಮೇಲೆ ಪ್ರತಿಮೆ ಇಟ್ಟು ಆಗ ಅವರಲ್ಲಿ ರಾಜರಾಜೇಶ್ವರ ಅಂತಕ್ಕಂಥ ಭಗವಂತನ ರೂಪ ಬರುತ್ತೆ. ಆಗ ಅದಕ್ಕೆ ಅವರಷ್ಟು ಬೆಲೆ ರಾಜರು. ಇವತ್ತು ಮೈಸೂರು ಕಡೆ ಹೋದರೆ
ರಾಜರು ಅಂದರೆ ದೇವ್ರ ಥರ ನೋಡೋದು ಹಳ್ಳಿ ಕಡೆ. ಮೈಸೂರು ಕಡೆ ರಾಜರು ಅಂದರೆ ದೇವರು ಅನ್ನೋ ಭಾವನೆ ಇದೆ ಜನಗಳಿಗೆ, ಆ ಮನಸ್ಸಲ್ಲಿ ಅದು ಅಷ್ಟು ಸುಲಭ ಹೋಗಿಲ್ಲ ಇನ್ನೂ ಕೂಡ. ಹಾಗೆ ಅದು ರಾಜರಾಜೇಶ್ವರ ರೂಪ ಅಂತ ಭಗವಂತ ವಿಶೇಷ ಆ ಸನ್ನಿಧಾನ ಇರತ್ತಂತೆ ಪಟ್ಟಾಭಿಷಕ್ತರಾದಂಥ ರಾಜರಲ್ಲಿ